ಜಾಗೃತಿ ತಗೊಳ್ಳಕ್ಕೆ ಹ್ಯಾಂಡ್ ಬಿಲ್ ಹಚ್ಚಿ ಸೋಷಿಯಲ್ ಡೆಮೊಕ್ರೆಟಿಕ್ ಕಾರ್ಯಕರ್ತರು ಸರ್ಕಾರ ಕೇಳಿ ಧಿಕ್ಕಾರ. ಸರ್ ಅಮ್ಜದ್ ಶರೀಫ್ ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಮನಗರ ತಾಲೂಕ್ ಪ್ರೆಸಿಡೆಂಟ್. ಇವತ್ತೇನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDP ಕಡೆಯಿಂದ ಈ ಜನ ವಿರೋಧಿ ಸರ್ಕಾರ ವಿರುದ್ಧ ಏನು ಬೆಲೆನ ಹಿಂಗೆ ಏರಿಸ್ತಾವ್ರೆ, ಜನಗಳಿಗೆ ಸಾಮಾನ್ಯ ಜನಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದ್ರ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಜ್ಯದಲ್ಲಿ ಈ ಜನ ವಿರೋಧಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕ್ಕೆ ಮುಂದಿನ ದಿನಗಳಲ್ಲಿ ಇದೇ ಥರ ಜನಗಳಿಗೆ ಭಾಳ ತೊಂದರೆ ಕೊಟ್ಟರೆ, ಬೆಲೆ ಏರಿಸಿ ಜನಗಳ ಸಾಮಾನ್ಯ ಜನಗಳಿಗೆ ಓಡಾಡೋಕ್ಕೆ ಕಷ್ಟ ಕೊಟ್ಟರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದಕ್ಕಿಂತ ಜಾಸ್ತಿ ಖಂಡನೆ ಮಾಡಿ ರಸ್ತೆಯಲ್ಲಿ ಇಳಿದು ಈ ಸರ್ಕಾರಕ್ಕೆ ಬಿಸಿ ಮುಟ್ಟೋ ಕೆಲಸ ಮಾಡ್ತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ನಾವು ಈ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಪ್ಲೇ ಕಾರ್ಡ್ ಮುಖಾಂತರ ಜನಗಳಿಗೆ ಜಾಗೃತಿ ತರ್ತಾ ಇದ್ದೀವಿ. ಹಂಗೆ ಕಲ್ಪತ್ರನೂ ಹಚ್ಚಿ ಈ ಜನ ವಿರೋಧಿ ಸರ್ಕಾರ ಏನು ಮಾಡ್ತಾ ಇದೆ, ಹೆಂಗೆ ಈ ಐದು ಸ್ಕೀಮ್ ಬಿಟ್ಟು ಬರೀ 5 ಸ್ಕೀಮ್ ಬಿಟ್ಟು ಬೇರೆದಲ್ಲಿ ಹೆಂಗೆ ಜನಗಳಿಗೆ ತೊಂದರೆ ಕೊಡ್ತಾ ಇದೆ. ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾವ್ರೆ, ಆದರೆ ಗಂಡಸ್ರಿಗೂ ಭಾಳ ತೊಂದರೆ ಆಗ್ತಾ ಇದೆ ಓಡಾಡಕ್ಕೆ. ಅದ್ರ ವಿರುದ್ಧ ಈ ರಾಜ್ಯದಲ್ಲಿ 1 ವರ್ಷದ 8 ತಿಂಗಳಾಯಿತು ಆಗಲೇ ಸರ್ಕಾರ ಬಂದು ಏನೇನೋ ಕರ್ನಾಟಕ ಜನಗಳಿಗೆ ಏನೇನೋ ವಾದೆ ಮಾಡಿದ್ರು, ಇವರು ಭರವಸೆ ಕೊಟ್ಟರು, ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಇನ್ನೂ ಗಂಡ ಜನಗಳಿಗೆ ಯಾವುದು ಸೌಲಭ್ಯ ಸಿಗ್ತಾ ಇಲ್ಲ. ಅದ್ರ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಒಂದು ಪ್ರತಿಭಟನೆ ಮಾಡಿದೆ.